ಹಾಯ್ ಫ್ರೆಂಡ್ಸ್, ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ. ಮೀನಾ ಅಡ್ಗೆ ಕೋಣೆಯಲ್ಲಿ ಅಡ್ಗೆ ಮಾಡ್ತಿರ್ತಾಳೆ. ಸೂರ್ಯ ಕೂತ್ಕೊಂಡಿರ್ತಾನೆ. ಮೀನಾ ಹೇಳ್ತಾಳೆ, ನೋಡಿದ್ರ ಶ್ರುತಿ ಅವ್ರ ಅಪ್ಪಾಜಿ ನೀವ್ ಅಷ್ಟೊಂದೆಲ್ಲ ಮಾತಾಡಿದ್ರು ಕೂಡ ಅವ್ರು ಏನು ಅನ್ಲಿಲ್ಲ, ನಾವೆಲ್ಲ ಒಂದೇ ಅಂತ ಹೇಳಿದ್ರು. ಅವ್ರು ತುಂಬಾ ಒಳ್ಳೆಯವ್ರ ಕಣ್ರಿ, ನೀವೇ ಸ್ವಲ್ಪ ಮುಂಗೋಪ ಜಾಸ್ತಿ ನಿಮ್ಗೆ. ಅವ್ರು ಮಾತಾಡೋಕು ಮುಂಚೆ ಕೈ ಮಾಡ್ಬಿಡ್ತೀರಾ ನೀವು ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹೆತ್ತ ಅಪ್ಪನ ಬಗ್ಗೆ ಮತ್ತೆ ಹೆಂಡತಿ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ನೆ ಇರ್ಬೇಕಾ? ನನ್ ಜೀವನದಲ್ಲಿ ನಮ್ಮಪ್ಪ ಲಕ್ಕಿ ಮತ್ತೆ ನಿನ್ ಬಗ್ಗೆ ಯಾರು ಏನೇ ಮಾತಾಡಿದ್ರು ಕೂಡ, ಯಾರು ತಪ್ಪಾಗಿ ನಡ್ಕಂದ್ರು ಕೂಡ ನಾನಂತೂ ಸುಮ್ನೆ ಇರೋದಿಲ್ಲ ಅಂತ ಹೇಳ್ತಾನೆ. ಲೇ, ಅವನು ನಿನ್ನನ್ನೇ ಕಳ್ಳಿ ಅಂತ ಅಂದ ಕಣೆ, ಅದಕ್ಕೆ ನನಗೆ ಕೋಪ ಬಂತು. ಹಾಗೆ ಹೇಳ್ಬೇಕು ಅಂತ ನೋಡಿದ್ರೆ ಅವಯ್ಯನೇ ಕಳ್ಳ. ಅದಕ್ಕೆ ಮೀನಾ ಏನ್ ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ. ಹೌದು, ನಮ್ಮಪ್ಪ 35 ವರ್ಷ ಕಷ್ಟಪಟ್ಟು ಇಂಜಿನ್ ಡ್ರೈವರ್ ಆಗಿ ಕೆಲಸ ಮಾಡಿದ್ರು. ಅವಯ್ಯ ನಮ್ಮ ಅಪ್ಪನ ಜೊತೆಗೆ ಸೇರ್ಕೊಂಡಿದ್ರು. ಅವಯ್ಯ ಮೇಲಧಿಕಾರಿಗಳಿಗೆ ಲಂಚ ಕೊಟ್ಟು ನಮ್ಮ ಅಪ್ಪಂಗಿಂತ ಅವ್ರ ಮೇಲೋದ್ರು ಅಂತ ಹೇಳ್ತಾನೆ. ಈಗ ದೊಡ್ಡ ಪೋಸ್ಟಿಗೆ ಹೋಗಿ ಮೇಲಧಿಕಾರಿಯ ಕೂತ್ಕೊಂಡು ಚೆನ್ನಾಗಿ ಲಂಚ ತಗೊಂಡು ದೊಡ್ಡ ಆಸ್ತಿ ಮಾಡಿಕ್ಕಿದಾನೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಶ್ರುತಿ ಬಂದು ಸೂರ್ಯ ಅವರೇ ಅಂತ ಕೂಗ್ತಾಳೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಏನ್ ಹೇಳಿದ್ರಿ, ನಮ್ಮಪ್ಪ ಲಂಚ ತಗೊಂಡ್ರ, ಅದನ್ನೇ ನೀವು ನೋಡಿದ್ರ ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿ ಅದಾಗಲ್ಲ ಅಂತ ಮೀನಾ ಹೇಳ್ತಾಳೆ. ನೀವು ಸುಮ್ನೆ ಇರಿ ಮೀನಾ ಅವ್ರೆ ಅಂತ ಶ್ರುತಿ ಹೇಳ್ತಾಳೆ. ನೀವ್ ಹೇಳ್ರಿ ಸೂರ್ಯ ಅವರೇ, ನಮ್ಮಪ್ಪ ಲಂಚ ತಗೊಂಡಿದ್ದ ನೀವು ನೋಡಿದ್ರಾ ಅಂತ ಕೇಳ್ತಾಳೆ. ಹೆಂಗಮ್ಮ ನೋಡಕ್ಕಾಗುತ್ತೆ, ನಾವೇನ್ ನಿಮ್ಮ ಅಪ್ಪಾಜಿನ ಆಫೀಸ್ ಬಾಯ್ ಆಗಿದ್ವಾ ಅಥವಾ ನಾವು CC ಕ್ಯಾಮ್ರಾ ಆಗಿದ್ವಾ ಅಂತ ಹೇಳ್ತಾನೆ. ಮತ್ತೆ ಯಾಕ್ರಿ ಆಗ ಮಾತಾಡ್ತೀರಾ? ನಮ್ಮಪ್ಪ ಮೊದ್ಲೇ ತುಂಬಾ ನೊಂದ್ಕೊಂಡಿದ್ದಾರೆ, ಪ್ಲೀಸ್ ಆಗೆಲ್ಲ ಮಾತಾಡ್ಬೇಡಿ, ಮತ್ತೆ ನಮ್ಮಪ್ಪನ ಮನಸ್ಸು ನೋಯಿಸ್ಬೇಡಿ ಅಂತ ಕೇಳ್ಕೊಂತಾಳೆ. ಅದಕ್ಕೆ ರವಿ ಹೇಳ್ತಾನೆ, ಶ್ರುತಿ ಕಾಮ್ ಡೌನ್, ಅವನೇನೋ ತಮಾಷೆಗೆ ಮಾತಾಡ್ತಿದ್ದಾನೆ, ಸೂರ್ಯ ಸುಮ್ನೆ ಇರಕ್ಕಾಗಲ್ಲ ನಿಂಗೆ ಅಂತ ಹೇಳ್ತಾನೆ. ಶ್ರುತಿ ಅವ್ರ ಮಾವ ಶ್ರುತಿಗೆ ಹೇಳ್ತಾನೆ, ಶ್ರುತಿ ಹೋಗಿ ನಿಮ್ಮ ಅಪ್ಪ ಅಮ್ಮನ ಊಟ ಕರ್ಕೊಂಬ, ಅವರು ನಮ್ಮ ಮನೇಲಿ ಇರೋರ್ಗು ಅವ್ರ ನಮ್ಮ ಅತಿಥಿಗಳು, ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾನೆ. ರಾಮಾಯಣದಲ್ಲಿ ಒಂದು ಪ್ರಸಂಗ ನಡೆಯುತ್ತೆ. ಯುದ್ಧ ಶುರುವಾಗಿರುತ್ತೆ. ರಾಮನ್ಗೆ ಕಂಕಣ ಕಟ್ಬೇಕಾಗಿರುತ್ತೆ. ಕಂಕಣ ಕಟ್ಟೋದಿಕ್ಕೆ ಯಾವ ಪುರೋಹಿತರು ಕೂಡ ಸಿಗೋದಿಲ್ಲ. ಆಗ ಅಲ್ಲಿ ಇದ್ದಂತಹ ಒಬ್ನ ಪುರೋಹಿತ ಅಂತಂದ್ರೆ ಅದು ರಾವಣ ಆಗಿರ್ತಾನೆ. ಅವನ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ನೀವು ಕಂಕಣ ಕಟ್ಟೋದಿಕ್ಕೆ ಬರ್ತೀರಾ ಅಂತ. ಬೇರೆಯವರೆಲ್ಲ ಬೇಡ ಅಂತ ಹೇಳ್ತಾರೆ. ಆದ್ರೆ ಮಹಾಪುರೋಹಿತ ರಾವಣ, ನಾನು ಯುದ್ಧಕ್ಕೆ ಹೋಗಿ ಕಂಕಣ ಕಟ್ಟಿಸ್ತೀನಿ ಅಂತ ಹೇಳ್ತಾನೆ. ಅಲ್ಲಿ ವಿರೋಧಿಸಿದವರು ಎಲ್ಲರಿಗೂ ಕೂಡ ರಾವಣ ಒಂದ್ ಮಾತು ಹೇಳ್ತಾನೆ, ಪುರೋಹಿತನ ಅಂತದ್ದು ನನ್ನ ಧರ್ಮ. ನಾನು ಯಾರೇ ಇದ್ರೂ ಕೂಡ, ಅವ್ರು ನನ್ನ ಶತ್ರುನೇ ಆಗಿದ್ರು ಕೂಡ ಅತಿಥಿಗಳನ್ನ ನಾನು ಸತ್ಕಾರ ಮಾಡುವಂತಹದ್ದು ನನ್ನ ಧರ್ಮ. ನಾನು ಯುದ್ಧಕ್ಕೆ ಹೋಗಿ ಕಂಕಣವ ಕಟ್ಟಿಸ್ ಬರ್ತೀನಿ, ಅವನ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ಬರ್ತೀನಿ ಅಂತ ಹೇಳ್ತಾನೆ. ರಾವಣ ಒಬ್ಬ ರಾಕ್ಷಸ ಅಲ್ಲ, ಮನುಷ್ಯ ರೂಪದಲ್ಲಿರುವಂತಹ ಒಬ್ಬ ದೊಡ್ಡ ಪುರೋಹಿತ. ಈ ಕತೆ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಅಂತ ಹೇಳ್ತಾನೆ. ಎಲ್ರೂ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ. ಆಗ ಶ್ರುತಿ ಹೇಳ್ತಾಳೆ, ಅಮ್ಮ ನಾನು ಶುರು ಮಾಡಂತಹ ರೆಸ್ಟೋರೆಂಟ್ ಅಲ್ಲಿ ಮೀನಾ ಅವ್ರನ್ನ ಹೆಡ್ ಚೆಫ್ ಆಗಿ ಮಾಡ್ತೀನಿ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇಲ್ಲಿ ಮನೇಲಿ ಮಾಡಿದ್ದ ಅಡ್ಗೆ ಸಾಕು ಅಂತ ನನ್ನ ಹೆಂಡ್ರು ರೆಸ್ಟೋರೆಂಟ್ ಅಲ್ಲೂ ಹೋಗಿ ದುಡಿಬೇಕಾ ಅಂತ ಕೇಳ್ತಾನೆ. ಅದಕ್ಕೆ ರವಿ ಹೇಳ್ತಾನೆ, ಅದು ಸೇವೆ ಅಲ್ಲ, ಸಹಾಯ. ಅದ್ಕೆ ಮಾಡೋಂತಹ ಕೈ ರುಚಿನ ಊರರೆಲ್ಲ ಕೊಂಡಾಡ್ಲಿ ಅಂತ ಹಂಗಂದೆ ಅಂತ ಹೇಳ್ತಾನೆ. ಡೆವಲಪ್ ಎಲ್ಲ ಆದ್ಮೇಲೆ ನಾವೇನ್ ಬೇಡ ಅಂತ ಹೇಳಲ್ಲ, ಅವರೇ ನಮ್ಮ ಹೋಟೆಲ್ ಮ್ಯಾನೇಜರ್, ಎಲ್ಲಾ ಮ್ಯಾನೇಜ್ಮೆಂಟ್ ನ ನೋಡ್ಕೊಂಡ್ಬಿಟ್ಟು ಅದರಲ್ಲಿ ಶೇರ್ ತಗೊಂಡ್ರೆ ಆಯ್ತಪ್ಪ ಅಂತ ಶ್ರುತಿ ಹೇಳ್ತಾಳೆ. ತಮಾಷೆ ಮಾಡ್ಬೇಡಿ ಶ್ರುತಿ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಸೂರ್ಯ ಇದ್ದನು, ತಮಾಷೆ ಏನಿಲ್ಲ, ಎಲ್ಲ ಸೀರಿಯಸ್ ಅಂತ ಹೇಳ್ತಾನೆ. ಅದಕ್ಕೆ ರವಿ ಇದ್ದನು, ಅದ್ಕೆ ಮಾಡೋಂತಹ ಪ್ರತಿಯೊಂದು ಐಟಮು ಕೂಡ ನಮ್ಮ ಮೆನುನಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ತಾನೆ. ನಮ್ಮ ಮಕ್ಕಳು ತುಂಬಾ ಒಳ್ಳೆಯವರು, ಅಡ್ಗೆ ಮಾಡ್ದವಳಿಗೆ ಬೇಜಾರಾಗ್ಬಾರ್ದು ಅಂತ ಅಡ್ಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಅಯ್ಯೋ ಸಾಕು ಸುಮ್ನಿರು, ಊಟ ಮಾಡ್ಬೇಕಾದ್ರೆ ಮಾತಾಡ್ಬಾರ್ದು ಅಂತ ಶಾಂತಿ ಹೇಳ್ತಾಳೆ. ನಮ್ಮ ಮನೆಗ್ ಬಂದಿರೋ ಇಬ್ರು ಸೊಸೆರುವೆ ತುಂಬಾ ದೊಡ್ಡ ಸಾಹುಕಾರು, ರೋಹಿಣಿ ಅವ್ರ ಅಪ್ಪ ಮಲೇಷ್ಯಾದಲ್ಲಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿ ಅವ್ರ ಅಮ್ಮ ಹೇಳ್ತಾರೆ, ನಾವ್ ಮಾಡಿರೋಂತಹ ಆಸ್ತಿ ಎಲ್ಲಾನು ಕೂಡ ಶ್ರುತಿಗೇನೆ ಅಂತ ಹೇಳ್ತಾರೆ. ಅದಕ್ಕೆ ಶಾಂತಿ ಖುಷಿ ಪಡ್ತಾಳೆ. ಹಾಗೆ ಕೇಳ್ತಾರೆ, ರೋಹಿಣಿ ಅವ್ರ ಅಪ್ಪ ಇಷ್ಟು ದಿನ ಆದ್ರೂ ಯಾಕೆ ಮಗಳನ್ನ ನೋಡೋದಿಕ್ ಬಂದಿಲ್ಲ, ಮಗಳನ್ನ ಒಂದಿನನೂ ನೋಡ್ದೆ ಹೇಗಿದಾರ ಅವರು ಅಂತ ಕೇಳ್ತಾಳೆ. ಅದಕ್ಕೆ ಶಾಂತಿ ಇದ್ದಳು, ಅಯ್ಯೋ ಯಾಕೆ ಮಾತಾಡೋದಿಲ್ಲ, ಡೈಲಿ ಅವ್ರ ಅಪ್ಪನ್ಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಿರ್ತಾಳೆ ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ, ನೀನು ಊಟ ಆದ್ಮೇಲೆ ನಿಮ್ಮ ಅಪ್ಪನ್ಗೆ ವಿಡಿಯೋ ಕಾಲ್ ಮಾಡಿ ಕೊಡಮ್ಮ, ಬೀಗ್ರು ಮಾತಾಡ್ಬೇಕು ಅಂತ ಹೇಳಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಇದ್ದಳು, ಅವರು ಎಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತು, ಅವ್ರನ್ನ ಫೋನ್ ಮಾಡೋದು ಮಾತಾಡ್ಸೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾಳೆ. ಕಷ್ಟ ಏನಿಲ್ಲ ಅಮ್ಮ, ಆಗೋದಿಲ್ಲ, ಹಾಗೆ ಆಗ್ಬೇಕು ಅಂತ ಅವಳು ಶಾಂತಿ ಹೇಳ್ತಾಳೆ. ಅದಕ್ಕೆ ಅವ್ರ ಯಜಮಾನ್ರಿದ್ದರು, ಅವ್ರನ್ನ ಈ ನೆಮ್ಮದಿಯಾಗಿ ಊಟ ಮಾಡೋದಿಕ್ ಬಿಡು, ಅವ್ರನ್ನ ಯಾಕೆ ಗೋಳಾಡಿಸ್ತೀಯ ಅಂತ ಅಂದಿದ್ಕೆ, ಗೋಳಾಡ್ಸೋದೇನಿಲ್ಲ, ಬೀಗ್ರು ಮಾತಾಡ್ಲಿ ಅಂತ ಅಷ್ಟೇ ಅಂತ ಹೇಳ್ತಾಳೆ. ರೋಹಿಣಿ ಅವ್ರ ಮಾವ ರೋಹಿಣಿಗೆ ಹೇಳ್ತಾರೆ, ನಿಮ್ಮ ಅಪ್ಪನ್ಗೆ ಫೋನ್ ಮಾಡಿ ಬೀಗ್ರು ಮಾತಾಡೋದಿಕ್ಕೆ ಅವಕಾಶ ಮಾಡ್ಕೊಡಮ್ಮ, ಒಂದ್ ವ್ಯವಸ್ಥೆ ಮಾಡಮ್ಮ ಅಂತ. ಅದಕ್ಕೆ ಹ್ಞೂ ಸರಿ ಆಯ್ತು ಮಾವ ಅಂತ ಹೇಳ್ತಾಳೆ.
ರೋಹಿಣಿ ಅವ್ರ ಫ್ರೆಂಡಿಗೆ ಫೋನ್ ಮಾಡಿ ಮಾತಾಡ್ತಿರ್ತಾಳೆ, ಒಬ್ರಾದ್ಮೇಲೊಬ್ರು ನನಗೆ ಕಾಟನೆ ಕೊಡ್ತಿದ್ದಾರೆ ಅಂತ. ಫಸ್ಟ್ ಆ ದಿನೇಶ್, ಆಮೇಲೆ ಆ ಕಾಗೆ ಸುಬ್ಬ, ಈಗ ಮನೇಲಿ ನೋಡಿದ್ರೆ ವಿಡಿಯೋ ಕಾಲ್ ಮಾಡು ಅಂತ ತುಂಬಾನೇ ಕಾಟ ಕೊಡ್ತಿದ್ದಾರೆ. ಜೀವನ ಇಷ್ಟೊಂದ್ ಕಷ್ಟ ಇರುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲಪ್ಪ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಫ್ರೆಂಡ್ ಹೇಳ್ತಾರೆ, ಒಂದೇ ಒಂದ್ ಸತ್ಯ, ಇದನ್ನ ಮುಂಚೆನೆ ಹೇಳಿದ್ರೆ ನಿಂಗೆ ಇಷ್ಟೊಂದೆಲ್ಲ ತಾಪತ್ರೆ ಆಗ್ತಿತ್ಯಾ ಅಂತ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಮೀನಾ ಅವ್ರ ತಮ್ಮನ್ಗೆ ಅತ್ತೆ ಹೆಂಗ್ ಹೊಡೆದ್ರು ಗೊತ್ತವಾ, ಒಂದೇ ಒಂದ್ ಸುಳ್ಳು ಹೇಳಿದ್ಕೆ. ಅಕಸ್ಮಾತ್ ಏನಾದ್ರು ಆ ಜಾಗದಲ್ಲಿ ನನ್ನ ನೆನೆಸ್ಕೊಂಡ್ರೆ ನನಗೆ ತುಂಬಾನೇ ಭಯ ಆಗುತ್ತಪ್ಪ. ಇಲ್ಲಪ್ಪ, ನಾನಂತೂ ಈ ಮನೆಗೆ ಇರ್ತಿರಕ್ ಸಾಧ್ಯನೇ ಆಗ್ತಿರ್ಲಿಲ್ಲ ಅಂತ ಹೇಳ್ತಾಳೆ. ಸರಿ, ಹಾಗಾದ್ರೆ ಆ ಶ್ರುತಿ ಅವ್ರ ಅಪ್ಪ ಅಮ್ಮನ್ನ ಆ ಮನೆಯಿಂದ ಹೇಗಾದ್ರೂ ಮಾಡಿ ಹೊರಗ್ ಕಳ್ಸು, ಇಲ್ಲ ಒಂದ್ 4 ದಿನ ಬಂದ್ ನಮ್ಮನೇರಿರು ಅಂತ ಹೇಳ್ತಾಳೆ. ರೋಹಿಣಿ ಇದ್ದಳು, ಹೇಗಪ್ಪ ಅವ್ರನ್ನ ಹೊರಗ್ ಕಳ್ಸೋದು, ನೋಡೋಣ ರಾತ್ರಿಯಲ್ಲೇ ಯೋಚನೆ ಮಾಡಿ ಅವ್ರನ್ನ ಹೇಗ್ ಹೊರಗ್ ಕಳ್ಸೋದು ಅಂತ ಯೋಚನೆ ಮಾಡ್ತೀನಿ, ಆದ್ರೆ ಇಲ್ಲೇ ಇರ್ತೀನಿ, ಇಲ್ಲ ಅಂತಂದ್ರೆ ಇನ್ನೇನು ಗೊತ್ತಿಲ್ಲ, ನಿಮ್ಮನೆಗೆ ಬರ್ತೀನಿ ಅಂತ ಹೇಳ್ತಾಳೆ. ಇಲ್ಲ ರಂಗನಾಥ್ ಅವ್ರೆ, ನೀವು ಚೆನ್ನಾಗಿ ಕಾಮಿಡಿ ಮಾಡ್ತೀರಾ ಅಂತ ಶ್ರುತಿ ಅವ್ರ ಅಪ್ಪ ಹೇಳ್ತಾರೆ. ಒಬ್ಬ ಗಂಡು ಕೆಲ್ಸ ಮತ್ತೆ ದುಡಿಮೆ ಇಲ್ದಲೆ ಮನೆ ಕೂತ್ಕೊಂಡ್ರೆ ಕಾಮಿಡಿಯನ್ನೇ ಆಗೋದು ಅಂತ ಹೇಳ್ತಾರೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಈ ಮನೆ ಹೇಗಾಗಿದಪ್ಪ ಅಂತಂದ್ರೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಸೂರ್ಯ ಮೇಕೆ ದೊಡ್ಡಿ ಆಗಿದೆ ಅಂತ, ಅಲ್ಲ ಜೇನುಗೂಡು ಆಗಿದೆ ಅಂತ ಹೇಳ್ಬೇಕು ಅಂತ ಹೇಳ್ತಾಳೆ. ಶಾಂತ ಇವರಿಗೆ ಮಲ್ಕೊಳಕ್ಕೆ ವ್ಯವಸ್ಥೆ ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿ ಇದ್ದಳು, ನಮ್ಮ ರೂಮಲ್ಲೇ ಮಲ್ಕೊಂಡ್ಲಿ, ನಾವು ಅಡ್ಜಸ್ಟ್ ಮಾಡ್ಕೊಂತೀವಿ ಅಂತ ಹೇಳ್ತಾಳೆ. ಇಲ್ಲಿ ರೂಮಲ್ಲಿ ರೋಹಿಣಿ ಒಬ್ಳೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಮಾತಾಡ್ತಿರ್ತಾಳೆ. ಏನೇ ಆದ್ರೂ ಈ ಮನೆಯಲ್ಲಿ ನನ್ ಬುಡಕ್ಕೆ ಬರುತ್ತೆ. ಆ ಕುರುಕ್ಷೇತ್ರ ಯುದ್ಧನಾದ್ರೂ 18 ದಿನಕ್ಕೆ ಮುಗೀತು, ಆದ್ರೆ ನಂದೇನು ಮುಗ್ಯಂಗೇ ಇಲ್ಲ, ಇನ್ನು ಏನೇನ್ ಕಾದಿದ್ಯೋ ನನಗೆ ಅಂತ ಮಾತಾಡ್ಕೊಂತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಅವ್ರ ಯಜಮಾನ್ರು ಬರ್ತಾರೆ. ಮನೋಜ್, ನಮ್ಮ ಮಾವನ್ಗೆ ವಿಡಿಯೋ ಕಾಲ್ ಯಾವಾಗ ಮಾಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ರೋಹಿಣಿ ಸಿಟ್ಟಾಗಿ, ಹುಚ್ಚಿಡ್ದಿದೆ ನಿಮ್ ಮನೆಯವ್ರಿಗೆಲ್ಲ, ನಮ್ಮಪ್ಪ ತೊಂದ್ರೆಲಿದ್ದಾರೆ, ಜೈಲಲ್ಲಿದ್ದಾರೆ ಅಂದ್ರೆ ಕೇಳಂಗೆ ಇಲ್ಲ, ಫೋನ್ ಮಾಡು ಅಂತ ತಲೆ ತಿಂತಿದಿರಲ್ಲ ನೀವೆಲ್ಲ ಅಂತ ಹೇಳ್ತಾಳೆ. ನಾನ್ ಅವ್ರಿಗೆ ಫೋನ್ ಮಾಡಲ್ಲ, ಏನ್ ಮಾಡ್ಕೊಂತೀರಾ ಮಾಡ್ಕೋಗ್ರಿ, ಏನ್ ನನ್ನನ್ ಕೊಲೆ ಮಾಡ್ತೀರಾ ನೀವು? ಇಷ್ಟ ದಿನ ನಿಮ್ಮಮ್ಮ ಒಬ್ರು ನನ್ ತಲೆ ತಿಂತಿದ್ರು, ಈಗ ಊರವರೆಲ್ಲ ಸೇರ್ಕೊಂಡಿದ್ದಾರೆ, ಹೋಗಿ ಸುಮ್ನೆ ಬಾಯಿ ಮುಚ್ಕೊಂಡ್ ಮಲ್ಕೋ ಹೋಗಿ ಅಂತ ಹೇಳ್ತಾಳೆ. ಇಲ್ಲಿ ಮೀನಾ ರವಿಗೆ ರೂಮ್ ಬಿಟ್ಕೊಟ್ಟು ಮೀನಾ ಮತ್ತೆ ಸೂರ್ಯ ಆಚೆ ಮಲ್ಗೋದಿಕ್ಕೆ ಬಂದಿರ್ತಾರೆ. ಸೂರ್ಯ ಮೀನನ್ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ. ಆ ಮಂಚ ನಾನು ಓನರ್, ಅದನ್ನ ನಾನ್ ತಂದಾಕಿದ್ದು, ನೀನು ಅವ್ರ ಮಾತು ಕೇಳ್ಕೊಂಡ್ ಬಿಟ್ ಬಂದೆ ಅಂತ ಹೇಳ್ತಾನೆ. ಅದು ಅತ್ತೆ ಹೇಳಿದ್ರಲ್ಲ ಅದಕ್ಕೆ ಅಂತ ಅವಳು ಹೇಳ್ತಾಳೆ. ಈ ಮನೆಯಲ್ಲಿ ನಮ್ಗೆ ಅಂತ ಯಾರು ಯಾವ ವಿಷಯದಲ್ಲಿ ಏನ್ ಬಿಟ್ಕೊಡ್ತಾರೆ, ಏನು ಬಿಟ್ಕೊಡಲ್ಲ, ನಮ್ಮ ಹತ್ರ ಇರೋದನ್ನೇ ಕಿತ್ಕೊಳೋದಿಕ್ ಬರ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಮೀನಿದ್ದಳು, ಅಯ್ಯೋ ಈ ವಿಷಯದ ಬಗ್ಗೆ ಮಾತಾಡ್ತಾನೆ ಇದ್ರೆ ಜಗಳ ಆಗೋಗ್ಬಿಡುತ್ತೆ, ಸುಮ್ನೆ ಇದ್ಬಿಡ್ರಿ, ಸುಮ್ನೆ ನೆಮ್ಮದಿಯಾಗಿ ಬಂದು ಮಲ್ಕೊಂಡ್ಬಿಡ್ರಿ ಅಂತ ಹೇಳ್ತಾಳೆ. ಆಮೇಲೆ ಸೂರ್ಯ ಸರಿ ಆಯ್ತು ಅಂತ ಸಮಾಧಾನ ಮಾಡ್ಕೊಂತಾನೆ. ಆಮೇಲೆ ಸೂರ್ಯ ಹೇಳ್ತಾನೆ, ನನಗೆ ಯಾಕೋ ಡೌಟ್ ಹೊಡಿತಾ ಇದೆ, ವಾಸುದೇವ ಇಲ್ಲಿ ನಮ್ಮ ಮನೆಗ್ ಬಂದು ಜಾಂಡ ಊರಿರೋದು ಯಾಕೆ ಅಂತ ಡೌಟ್ ಹೊಡಿತಾ ಇದೆ ಅಂತ ಹೇಳ್ತಾನೆ. ಮೀನಾ ಮಗಳು ನೋಡಕ್ ಬಂದಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಮಗಳು ನೋಡಕ್ ಬಂದ್ರೆ ನೋಡ್ವಾ ಅಂತ ಹೋಗ್ಬೇಕು, ಅದು ಬಿಟ್ಟು ಇಲ್ಲೇ ಜಾಂಡ ಊರಿರೋದಲ್ಲ, ಯಾಕೆ ನನಗೆ ಅಂತ ಡೌಟ್ ಬರುತ್ತೆ ಅಂತ ಹೇಳ್ತಾನೆ. ನಾನು ಕೇಳಿದೀನಿ, ಅವ್ರ ಊರಲ್ಲಿ ಸುಮಾರಷ್ಟು ಬಂಗ್ಲೆಗಳಿದಾರಂತೆ, ಅಷ್ಟೊಂದ್ ಶ್ರೀಮಂತರು ಯಾವ್ದಾದ್ರು ಒಂದು ಹೋಟೆಲ್ ಅಲ್ಲಿ ಇರೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರು ಅಂತ ಅವನ್ ಅಂತಾನೆ. ಅದಕ್ಕೆ ಮೀನಾ ಇದ್ದಾಳೆ, ಹೌದು ಯಾಕೆ ಬಂದ್ರು, ನನಗೂ ಡೌಟ್ ಹೊಡಿತಿದೆ ಅಂತ ಹೇಳ್ತಾಳೆ. ನೀವ್ ಹೇಳಿದ್ಮೇಲೆ ನನಗೆ ಡೌಟ್ ಬಂದಿದ್ದಂತೂ ನಿಜ, ಆದ್ರೆ ನಿಮ್ಮಿಂದ ಈ ಮನೆಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಸುಮ್ನೆ ಇದ್ಬಿಡಿ ಅಂತ ಹೇಳ್ತಾಳೆ. ಹೌದು, ನನ್ ಮನೆಗೆ ಯಾರು ತೊಂದರೆ ಕೊಡದೆ ಇರೋವರ್ಗೂ ನನ್ನಿಂದನೂ ಯಾರಿಗೂ ತೊಂದರೆ ಆಗೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಶ್ರುತಿ ಅವ್ರ ಅಪ್ಪ ಅಮ್ಮನ ರೂಮಲ್ಲಿ ಮಲ್ಕೊಳ್ಳಿ ಅಂತ ಬಿಟ್ಟು ಹೋಗ್ತಾಳೆ. ಶ್ರುತಿ ಅವ್ರ ಅಮ್ಮ ಹೇಳ್ತಾಳೆ, ಇವತ್ತಿನ ಕೆಲ್ಸ ಏನೋ ಆಯ್ತು, ನಾಳೆ ಏನು ಅಂತ ಕೇಳ್ತಾಳೆ. ಅದಕ್ಕೆ ಅವ್ರ ಅಪ್ಪ ಇದ್ದನು, ಈ ಮನೆಯಲ್ಲಿ ಹೇಗಾದ್ರೂ ಮಾಡಿ ನಮ್ಮಿಂದ ಗಲಾಟೆ ಆಗೋವಾಗ ಮಾಡ್ಬೇಕು, ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ತಂದಿಡ್ಬೇಕು ಅಂತ ಹೇಳ್ತಾನೆ. ಸೂರ್ಯ ನಮಗೆ ವಿರೋಧ ಆಗ್ಬೇಕು, ಅಪ್ಪ ಅಮ್ಮನ್ನ ಬಿಟ್ಕೊಡ್ದೇ ಇರೋ ಶ್ರುತಿ ನಮ್ ಜೊತೆ ಆಗ್ತಾಳೆ, ಅಣ್ಣ ತಮ್ಮನ್ನ ಬಿಟ್ಕೊಡ್ದೇ ಇರೋ ರವಿ ಅವ್ರ ಜೊತೆ ಆಗ್ತಾನೆ, ಆಗ ನಾವು ನಮ್ಮ ಮಗಳನ್ನ ಕರ್ಕೊಂಡು ಹೋಗೋದಿಕ್ಕೆ, ಇಲ್ಲಿಂದ ಈ ಕೊಂಪೆಯಿಂದ ಬಿಡ್ಸ್ಕೊಂಡು ಹೋಗೋದಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾನೆ. ಶ್ರುತಿ ಅವ್ರ ಅಮ್ಮ ಹೇಳ್ತಾಳೆ, ಯಾವಾಗ್ಲೂ ಶ್ರುತಿ ನಮ್ಗೆ ಉಲ್ಟಾ ಹೊಡೆದಿದ್ದೆ ಜಾಸ್ತಿ, ಈಗ್ಲೂ ಹಾಗೆ ಆದ್ರೆ ಏನ್ ಮಾಡೋದು ಅಂತ ಕೇಳ್ತಾಳೆ. ಹೆತ್ತವರು ಕಣ್ಣೀರ್ ಹಾಕಿದ್ರೆ ಹೆತ್ ಮಗಳು ಸತ್ತೋಗೋಷ್ಟು ಅತ್ತೆ ಅರ್ತಾಳೆ, ನಮ್ ಜೊತೆ ಬಂದೇ ಬರ್ತಾಳೆ ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಅಮ್ಮ ಇದ್ದಳು, ಹೇಗಾದ್ರೂ ಮಾಡಿ ನಾವು ಶ್ರುತಿನ ನಮ್ ಜೊತೆ ಕರ್ಕೊಂಡು ಹೋಗ್ಲೇಬೇಕು ಅಂತ ಅಂತಾಳೆ. ಈ ವಿಡಿಯೋ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ ಚಾನೆಲ್ನ ಸಬ್ಸ್ಕ್ರೈಬ್